ನಮ್ಮ ಹಳೆಯ ಇತಿಹಾಸವನ್ನು, ಸಾಂಸ್ಕೃತಿಕ ಪರಂಪರೆಯನ್ನು ನಮಗೆ ತಿಳಿಸುವುದು ಶಿಲಾಶಾಸನಗಳು. ಆದರೆ ಕಾಲಕ್ರಮೇಣ ಇವುಗಳಲ್ಲಿ ಅನೇಕವು ಮರೆಮಾಚಲ್ಪಟ್ಟಿವೆ. ನಿಧಿಗಳ್ಳರ ದೋಚಾಟ, ಜನರಲ್ಲಿ ಅರಿವು ಇಲ್ಲದಿರುವುದು, ಕೆಲವು ಸಂದರ್ಭಗಳಲ್ಲಿ ಕಟ್ಟಡ ನಿರ್ಮಾಣಗಳಲ್ಲಿ ಶಾಸನ ಕಲ್ಲುಗಳನ್ನು ಬಳಸುವುದು ಇತ್ಯಾದಿ ನಮ್ಮ ಇತಿಹಾಸಕ್ಕೆ ಬೆದರಿಕೆಯಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಬೆಂಗಳೂರು ಮೂಲದ ಧನಪಾಲ್ರವರು ಮತ್ತು ಅವರ ಗುರುಗಳಾದ ನರಸಿಂಹನ್ರವರು ಒಟ್ಟಾಗಿ ಪರಂಪರೆ ಉಳಿಸಿ ಎಂಬ ಭಾವನೆಯೊಂದಿಗೆ ಮುಂದೆ ಬಂದಿದ್ದಾರೆ. ಅವರು ಅನೇಕ ಶಾಸನಗಳನ್ನು ರಕ್ಷಿಸಿ ಆ ಊರಿನ ಜನರಿಗೆ ಅದರ ಐತಿಹಾಸಿಕ ಮಹತ್ವವನ್ನು ವಿವರಿಸಿ ನಮ್ಮ ಸಂಸ್ಕೃತಿಯ ಸಂಪತ್ತನ್ನು ಉಳಿಸುವ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನೀವು ನೋಡ್ತಿದ್ದೀರಾ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್. ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಇಲ್ಲಿವರೆಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಮುಂಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ಪರಂಪರೆ ಉಳಿಸಿ ಎಂಬ ಶೀರ್ಷಿಕೆಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಂಜಿಲ್ ನಗರ ಗ್ರಾಮದಲ್ಲಿ ಒಂದು ಅಪ್ರಕಟಿತ ಶಾಸನವನ್ನು ಪತ್ತೆ ಹಚ್ಚಿ ಆ ಊರಿನ ಜನರಿಗೆ ಅದರ ಐತಿಹಾಸಿಕ ಮಹತ್ವವನ್ನು ತಿಳಿಸಿದರು. ಇತಿಹಾಸ ಹೇಳುವ ಈ ಕಲ್ಲಿನ ಗಾದೆಗಳು ನಮ್ಮ ಸಂಸ್ಕೃತಿಗೆ ಕನ್ನಡಿ ಹಿಡಿಯುವ ಸಾಕ್ಷಿಗಳಾಗಿವೆ. ಈಗ ಆ ವಿಶೇಷ ದೃಶ್ಯಗಳನ್ನು ನಾವು ಕೂಡ ವೀಕ್ಷಿಸೋಣ. ನಮ್ಮ ಇತಿಹಾಸವನ್ನು ಸಜೀವವಾಗಿ ಉಳಿಸುವ ಕನ್ನಡಿ ಶಾಸನಗಳು. ಕಾಲಗರ್ಭದಲ್ಲಿ ಮರೆಮಾಡಲ್ಪಟ್ಟ ಈ ಕಲ್ಲು ಶಾಸನಗಳು ಆ ಕಾಲದ ರಾಜರು, ಆಡಳಿತ, ಭೂದಾನಗಳು, ಜನರ ಜೀವನ ಶೈಲಿಯನ್ನು ನಮ್ಮ ಮುಂದಕ್ಕೆ ತರುತ್ತವೆ. ಅಂತಹ ಒಂದು ಅಮೂಲ್ಯ ಶಾಸನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಂಜಿಲ್ ನಗರ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಇದು ಸುಮಾರು 1288 ಕಾಲದ್ದು. ಹೊಯ್ಸಳರ ರಾಜನಾದ ರಾಮನಾಥನ ಕಾಲಕ್ಕೆ ಸೇರಿದ ಶಾಸನ ಎಂದು ತಜ್ಞರು ಗುರುತಿಸಿದ್ದಾರೆ. ಈ ಶಾಸನದ ಪ್ರಕಾರ ರಾಜನ ಸಂಬಂಧಿ ಮಂಜಯ್ಯ ಮಾಗತ್ತ ಎಂಬ ವ್ಯಕ್ತಿ ರಾಜನ ಶ್ರೇಯಸ್ಸಿಗಾಗಿ ವೆಟ್ಟಿಪಳ್ಳಿಯ ಸೀಮೆಗೆ ಸೇರಿದ ಭೂಮಿಯನ್ನು ಜನರಿಗೆ ದಾನವಾಗಿ ನೀಡಿದನು. ಇದು ಆ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಜೀವನ ಶೈಲಿಯನ್ನು ನಮಗೆ ತಿಳಿಸುತ್ತದೆ. ಅಷ್ಟೇ ಅಲ್ಲ, ಈ ಶಾಸನದಲ್ಲಿ ಒಂದು ವಿಶೇಷ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಈ ದಾನದ ಶಾಸನಕ್ಕೆ ಯಾರಾದರೂ ಹಾನಿ ಮಾಡಿದರೆ ಅದು ಗಂಗಾ ನದಿಯಲ್ಲಿ ಹಸುವನ್ನು ಕೊಂಡಿದಷ್ಟು ಪಾಪವಾಗುತ್ತದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಇದು ಆ ಕಾಲದ ದಾನದ ಪವಿತ್ರತೆಗೆ ನೀಡಿದ ಮಹತ್ವವನ್ನು ತೋರಿಸುತ್ತದೆ. ಶಾಸನ ಪತ್ತೆಯಾದ ಸ್ಥಳವನ್ನು ಆ ಕಾಲದಲ್ಲಿ ಪುದುನಾಡು ಎಂದು ಕರೆಯಲಾಗುತ್ತಿತ್ತು. ರಾಮನಾಥ ಮಹಾರಾಜನ ಆಳ್ವಿಕೆಯಲ್ಲಿ ಈ ಪ್ರದೇಶವು ವಿಶೇಷ ಸ್ಥಾನ ಹೊಂದಿತ್ತು ಎಂಬುದನ್ನು ಇಲ್ಲಿವರೆಗೆ ಪತ್ತೆಯಾದ 5-6 ಶಾಸನಗಳು ದೃಢಪಡಿಸುತ್ತವೆ. ಆದರೆ ಇತ್ತೀಚೆಗೆ ಬೆಳಕಿಗೆ ಬಂದ ಈ ಶಾಸನ ಇಂದುವರೆಗೆ ಪ್ರಕಟವಾಗಿರಲಿಲ್ಲ. ಮಂಜಿಲ್ ನಗರದಲ್ಲಿ ಮೊದಲ ಬಾರಿಗೆ ಇದನ್ನು ಗುರುತಿಸಿ ಗ್ರಾಮಸ್ಥರಿಗೆ ವಿವರಿಸಿದಾಗ ಅವರು ಬಹಳ ಸಂತೋಷ ವ್ಯಕ್ತಪಡಿಸಿದರು. ಈ ಕಾರ್ಯದಲ್ಲಿ ಗ್ರಾಮದ ಮೂಲವಾಸಿಗಳಾದ ವಿಜಯ್ ಕುಮಾರ್ ಹಾಗೂ ಗ್ರಾಮದ ಮುಖ್ಯಸ್ಥರು, ಯುವಕರು ಸಹ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಶಾಸನ ಶೋಧನಾ ಕಾರ್ಯಕ್ಕೆ ತಮ್ಮ ಬೆಂಬಲವನ್ನು ನೀಡಿದರು. ಇದರಿಂದ ಗ್ರಾಮಸ್ಥರಲ್ಲೂ ತಮ್ಮ ಇತಿಹಾಸದ ಬಗ್ಗೆ ಹೆಮ್ಮೆ ಹೆಚ್ಚಾಯಿತು. ಈ ವಿಶೇಷ ಶಾಸನ ಪತ್ತೆಯಾದ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಬೆಳಕಿಗೆ ಬಂದಿದೆ. ಮಂಜಿಲ್ ನಗರದಲ್ಲಿ ಪಾಡಾಗಿರುವ ಒಂದು ವೈಷ್ಣವ ದೇವಾಲಯ ಇದೆ. ಅದನ್ನು ಪರಿಶೀಲಿಸುವ ಸಂದರ್ಭದಲ್ಲಿ ಈ ಅಮೂಲ್ಯ ಶಾಸನವು ಪತ್ತೆಯಾಗಿದೆ. ನಮ್ಮ ಇತಿಹಾಸವನ್ನು ಕಾಪಾಡಿಕೊಳ್ಳುವುದು ಅಂದರೆ ಈ ಕಲ್ಲು ಬರಹಗಳಲ್ಲಿ ಬರೆದಿರುವ ಪರಂಪರೆಯನ್ನು ಉಳಿಸಿಕೊಳ್ಳುವುದೇ. ಶಾಸನಗಳು ಕೇವಲ ಕಲ್ಲುಗಳಲ್ಲ, ಅವು ನಮಗೆ ಹಳೆಯ ನೆನಪುಗಳನ್ನು ಹೇಳುವ ವಾಕ್ಯಗಳು, ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಅಜರಾಮರ ಸಾಕ್ಷಿಗಳು. ಇಂತಹ ಶಾಸನಗಳನ್ನು ರಕ್ಷಿಸಿ ಜನರಿಗೆ ತಿಳಿಸುವ ಮೂಲಕ ನಮ್ಮ ಮೂಲಗಳು ಎಷ್ಟು ಮಹಾನ್ವೋ ಮತ್ತೆ ನೆನಪಿಸುತ್ತವೆ. ಅದರ ಕಾರಣ ನಾವೆಲ್ಲರೂ ಒಂದು ಮಾತು ನೆನಪಿಸಿಕೊಳ್ಳಬೇಕು: ಪರಂಪರೆಯನ್ನು ಕಾಪಾಡೋಣ, ಇತಿಹಾಸವನ್ನು ಉಳಿಸೋಣ, ಭವಿಷ್ಯವನ್ನು ಬಲಪಡಿಸೋಣ.
ಎಲ್ಲರಿಗೂ ನಮಸ್ಕಾರ. ನಾವೀಗ ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿಯ ಊರ ಹೆಸರು ಹೇಳಿ ನೀವೇ, ಮಂಜಲನಗರ ಗ್ರಾಮದಲ್ಲಿ ಬಂದಿದ್ದೀವಿ. ಇಲ್ಲಿ ಒಂದು ದೇವಸ್ಥಾನ, ಒಂದು ಪುರಾತನ ದೇವಸ್ಥಾನ. ಅಲ್ಲಿ ಯಾವುದೇ ಶಿಲ್ಪಗಳು ಇರಲಿಲ್ಲ. ಅದನ್ನ ಕೆಲವು ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ಕ್ಲೀನ್ ಮಾಡಿದಾಗ ಕೆಲವು ದೇವಸ್ಥಾನದ ಒಳ್ಳೆ ಕುರುಹುಗಳಿದೆ. ಅಂದಾಜಿನ ಪ್ರಕಾರ ಹೊಯ್ಸಳರ ಕಾಲಕ್ಕೆ ಹೋಗ್ಬೋದು ಅನಿಸಿತ್ತು. ಅದನ್ನ ನಾನು ನಮ್ಮ ಗುರುಗಳು ನರಸಿಂಹನ್ ಸಾರು ಮೇಲ್ನೋಟಕ್ಕೆ ಅಧ್ಯಯನ ಮಾಡಿ ಅದೇ ಗ್ರಾಮಸ್ಥರು ಇದೇ ಗ್ರಾಮದಲ್ಲಿ ಒಂದು ಹೊಯ್ಸಳರ ಕಾಲದ ತಮಿಳು ಶಾಸನನ ನಮಗೆ ತೋರಿಸಿದ್ದಾರೆ. ಅದರ ಬಗ್ಗೆ ನಮ್ಮ ಗುರುಗಳಿಗೆ, ಗ್ರಾಮಸ್ಥರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಪರಂಪರೆ ಉಳಿಸಿ ಕಾರ್ಯಕ್ರಮನ ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ಒಂದು ಅನಾಥವಾಗಿ ಆಲ್ಮೋಸ್ಟ್ ಎಲ್ಲ ಮುಳುಗೋಗಿರುವಂಥ ಶಾಸನನ ತೆಗೆದುಕೊಟ್ಟಿದ್ದಾರೆ. ಇದರ ಅಧ್ಯಯನ ಮುಂದಕ್ಕೆ ನಾವು ಮಾಡ್ತೀವಿ. ಈ ಗ್ರಾಮದ ಬಗ್ಗೆ, ಶಾಸನದ ಬಗ್ಗೆ, ದೇವಸ್ಥಾನದ ಬಗ್ಗೆ ನಮ್ಮ ಗುರುಗಳು ನರಸಿಂಹನ್ ಸಾರು ಗ್ರಾಮಸ್ಥರಿಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮಂಜಲ್ನಗರ ಅಂತನ್ನೋ ಒಂದು ಗ್ರಾಮದಲ್ಲಿ ತುಂಬ ಪುರಾತನವಾಗಿರತಕ್ಕಂಥ ದೇವಾಲಯ ಇದೆ ಅಂತ ಹೇಳಿ ನಮ್ಮ ವಿಜಯ್ ಕುಮಾರ್ ಅವರಿಂದ ತಿಳಿದು ಬಂದ ಅವರ ಕೋರಿಕೆ ಮೇರೆಗೆ ನಾವು ಇಲ್ಲಿ ಬಂದ್ವಿ. ಧನ್ಪಾಲು ಮತ್ತು ನಾನು ಇಬ್ಬರೂ ಕೂಡ ಇಲ್ಲಿ ಬಂದಾಗ ನಮಗೆ ಆ ದೇವಾಲಯದ ಕುರುಹುಗಳನ್ನು ಕಂಡಾಗ, ಆ ದೇವಾಲಯವನ್ನು ಹೊಸದಾಗಿ ಸುಮಾರು 7-8 ವರ್ಷಗಳ ಹಿಂದೆ ಅದನ್ನು ನವೀಕರಣಗೊಳಿಸಿದ್ದಾರೆ. ಹೀಗಾಗಿ ಆ ದೇವಾಲಯದ ಗರ್ಭಗೃಹ ಮತ್ತು ಅಂತರಾಳಗಳನ್ನು ನಾವು ನೋಡಿದ್ವಿ. ಆ ದೇವಾಲಯದ ಹೊರನೋಟ ಇದೆಲ್ಲವೂ ಕೂಡ ನಮಗೆ ಬಹುಪಾಲು ಇದು ಹೊಯ್ಸಳರ ಕಡೆಯ ಕಾಲಘಟ್ಟದಲ್ಲೇ ಆಗಿದೆ ಅಂತನ್ನೋದು ನಮಗೆ ನಂಬಿಕೆ ಬಂತು. ಅದರ ಜೊತೆಗೆ ಆ ದೇವಾಲಯದಲ್ಲಿದ್ದಂತಹ ಮೂರ್ತಿಗಳನ್ನು ಸುಮಾರು 40 ವರ್ಷಗಳ ಹಿಂದೆನೆ ಊರಿನಲ್ಲಿ, ಗ್ರಾಮದಲ್ಲಿ ಮತ್ತೊಂದು ಸ್ಥಳದಲ್ಲಿ ಅದನ್ನು ಇಟ್ಟಿದ್ದಾರೆ. ಅದು ವೆಂಕಟೇಶ್ವರ ಸ್ವಾಮಿ ಹಾಗೂ ಆ ವೆಂಕಟೇಶ್ವರ ಸ್ವಾಮಿಯ ಶ್ರೀದೇವಿ ಭೂದೇವಿಯರ ವಿಗ್ರಹಗಳಾಗಿದೆ ಅಂತನ್ನೋದನ್ನು ಕೂಡ ನಮಗೆ ತಿಳಿದು ಬರ್ತದೆ. ಅದನ್ನ ಲಕ್ಷ್ಮೀನಾರಾಯಣ ಅಂತ ಹೇಳಿ ಊರವರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಮುಂದುವರೆದುಕೊಂಡು ಹೋದಾಗ ನಮಗೆ ಈ ಊರಿನ ಇತಿಹಾಸ ಇನ್ನೊಂದಷ್ಟು ತಿಳಿಯಬೇಕು ಅಂತನೋ ಒಂದು ಕುತೂಹಲ ಉಂಟಾಯಿತು. ಆ ದೇವಾಲಯದ ಹತ್ತಿರ ಒಂದು 13ನೇ ಶತಮಾನದ ತಮಿಳು ಶಾಸನ ಅಲ್ಲಿನ ಗರುಡಗಂಬದಲ್ಲಿ ಕೆಳಗಡೆ ಇರತಕ್ಕಂತಹ ಒಂದು ಶಿಲೆ ಮೇಲೆ ಕಂಡು ಬಂತು. ಹಾಗೆ ಊರವರು ನಮಗೆ ಇಲ್ಲಿರ್ತಕ್ಕಂಥ ಕೆಲವು ಕುರುಹುಗಳನ್ನು ತೋರಿಸಬೇಕು ಅಂತ ಹೇಳಿ ಕರೆದುಕೊಂಡು ಬಂದಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ಈ ಒಂದು ತಮಿಳಿನ ಶಾಸನ. ಶ್ರೀನಿವಾಸಪುರ ತಾಲ್ಲೂಕಿನಲ್ಲಿ ವಿಶೇಷವಾಗಿ ನಾವು ಯಾವುದು ಎದರೂರು ಇರಬಹುದು, ಯಲ್ದೂರು ಇರಬಹುದು, ಅಥವಾ ಕೊಳತ್ತೂರು ಇರಬಹುದು, ಮತ್ತೆ ಲಕ್ಷ್ಮೀಸಾಗರ ಇರಬಹುದು, ಇವೆಲ್ಲವನ್ನೂ ಕೂಡ ಆಗಿನ ಮಾಂಡಲಿಕರ ಕೈ ಕೆಳಗೆ ಇತ್ತು. ಆ ಮಾಂಡಲಿಕರು ಹೊಯ್ಸಳರ ಒಂದು ಕೈ ಕೆಳಗೆ ಅವರು ಆಳ್ವಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಹೀಗಾಗಿ ನಮಗೆ ಎದುರೂರಿನಲ್ಲಿರತಕ್ಕಂಥ ಯಾರು ಕುಲೋತ್ತುಂಗ ಚೋಳನ ಮಗ, ಅವನ ಮೊಮ್ಮಗ 2ನೇ ಕುಲೋತ್ತುಂಗ ಚೋಳ ಅಂತ ಯಾರನ್ನು ನಾವು ಕರಿತೀವಿ, ನಾವು ಆತನ 1214ರ ಶಾಸನ ಏನೋ ಒಂದು ನಮ್ಗೆ ಅಲ್ಲಿ ಲಭ್ಯ ಆಗಿದೆ. ಹಾಗಾಗಿ ಅದರ ಆಧಾರದ ಮೇಲೆ ಇದೂ ಕೂಡ ಅದೇ ಕಾಲಕ್ಕೆ ಸೇರಬಹುದು ಅಂತನೋ ಒಂದು ಆಲೋಚನೆ ನಮ್ಮದು. ಜೊತೆಗೆ ಇದೆಲ್ಲವೂ ಕೂಡ ಪುದನಾಡು ಅಂತನ್ನೋ ಒಂದು ಪ್ರಾಂತಕ್ಕೆ ಸೇರಿತ್ತು. ಇಲ್ಲಿ ನಮಗೆ ಈಗಾಗಲೇ ಎದರೂರಿನಲ್ಲಿ ವೆಂಕಟೇಶ್ವರ ಸ್ವಾಮಿ ಗುಡಿ ಇದೆ, ಹಾಗೇನೆ ಮುಡಿಯನೂರಿನಲ್ಲಿ ವೆಂಕಟೇಶ್ವರ ಸ್ವಾಮಿ ಗುಡಿ ಇದೆ. ಇಲ್ಲೂ ಕೂಡ ನಾವು ಈ ಮಂಜಲನಗರದಲ್ಲೂ ಕೂಡ ವೆಂಕಟೇಶ್ವರ ಸ್ವಾಮಿಯನ್ನು ಕಾಣ್ತಿದ್ದೇವೆ ನಾವು. ಇದೆಲ್ಲವೂ ನಮಗೆ ಆ ತಮಿಳು ಒಂದು ಚೋಳರ ಕಾಲದ ನಂತರ ಬಂದಿರತಕ್ಕಂಥ ಹೊಯ್ಸಳರ ಮಾಂಡಲಿಕರಾಗಿ ಅವರ ಕಾಲದಲ್ಲಿ ಸೇವೆಯನ್ನು ಸಲ್ಲಿಸಿರತಕ್ಕಂತಹ ಕೆಲವು ವ್ಯಕ್ತಿಗಳು ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು ಅಂತ ಅನ್ನೋದು ನಮಗೆ ಪ್ರಬಲವಾಗಿ ತಿಳಿದು ಬರ್ತದೆ. ಹೀಗಾಗಿ ಈ ಒಂದು ಶಾಸನನೂ ಕೂಡ ಇಲ್ಲಿ ನಮಗೆ ಸಿಕ್ಕಿದೆ. ತುಂಬ ವಿಶೇಷವಾಗಿರ್ತಕ್ಕಂಥ ಶಾಸನ ಇದು ಈ ಭಾಗಕ್ಕೆ. ಈಗಾಗಲೇ ಲಕ್ಷ್ಮೀಸಾಗರದ ಹತ್ರ ಒಂದು ಪುಟ್ಟ ತಮಿಳು ಶಾಸನ, 4-5 ಸಾಲುಗಳ ತಮಿಳು ಶಾಸನನೂ ಕೂಡ ನಮಗೆ ಹೊಸದಾಗಿ ಲಭ್ಯ ಆಗಿದೆ. ಈ ಶಾಸನನ್ನ ನಾವು ಇನ್ನೊಂದಷ್ಟು ಹೆಚ್ಚಿನ ಅಧ್ಯಯನವನ್ನು ಮಾಡಿ ಇದು ಹೇಗೆ ಮಂಜಲನಗರ ಮತ್ತು ಇಲ್ಲಿನ ಈ ಪ್ರಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 10 ಹಲವು ವಿಚಾರಗಳನ್ನು, ಆ ಧಾರ್ಮಿಕವಾಗಿರತಕ್ಕಂಥ, ರಾಜಕೀಯವಾಗಿರತಕ್ಕಂಥ ಸಂಗತಿಗಳನ್ನು ತಿಳಿಸ್ಕೊಡ್ಬಹುದು ಅಂತ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ಕೊಡ್ತಿದ್ದೇವೆ. ನಮಸ್ಕಾರ. ಈ ಗ್ರಾಮದ ಎಲ್ಲ ಸಮಸ್ತ ಜನಗಳಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ.
ನಾವು ಎಲ್ಲ ಕಡೆ ಈ ಪರಂಪರೆ ಉಳಿಸಿ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಅಂದರೆ ಈ ಶಾಸನಗಳು, ದೇವಸ್ಥಾನಗಳು, ವೀರಗಲ್ಲುಗಳು ಇವೆಲ್ಲ ನಮ್ಮ ಗತಕಾಲದ ಇತಿಹಾಸನ ಹೇಳುತ್ತೆ. ನಾನು ಸಾರಿ ಹೇಳ್ತೀನಿ, ಯಾವುದೇ ಶಾಸನದ ಕೆಳಗಾಗಲಿ ವೀರಗಲ್ಲುಗಳ ಕೆಳಗಾಗಲಿ ಯಾವುದೇ ಒಂದು ನಿಧಿ ಅನ್ನೋದು ಇರೋದಿಲ್ಲ. ಅದು ಎಲ್ಲರಿಗೂ ಮನದಟ್ಟು ಮಾಡ್ಕೊಳ್ಳಿ. ನೀವು ಯಾರೇ ಬಂದು ಇಲ್ಲಿ ಊರಲ್ಲಿ ಕೇಳಿದ್ರೇನೋ ಅವರಿಗೆ ನೀವು ಘಂಟಾಘೋಷವಾಗಿ ಹೇಳಿ ಹೋಗಲೇ, ಯಾವುದೂ ಶಾಸನದ ಕೆಳಗೆ ಯಾವುದೇ ನಿಧಿ ಇರೋದಿಲ್ಲ, ನಾವು ಕಣ್ಣಾರೆ ನೋಡಿದ್ದೀವಿ ಅಂತೇಳಿ. ಈಗ ಇದೇ ಜಾಗದಲ್ಲಿ ಇನ್ನು ಮುಂದುವರಿಸೋದು ಬೇಡ. ನಿಮ್ಗೆಲ್ಲರಿಗೂ ಒಂದು ಮನವಿ ಮಾಡ್ಕೊತಾ ಇದ್ದೀನಿ, ಗ್ರಾಮದಲ್ಲಿ ಒಂದು ದೇವಸ್ಥಾನದ ಹತ್ರನೋ ಒಂದು ಮುಖ್ಯವಾದ ಸ್ಥಳದಲ್ಲಿ ಈ ಶಾಸನನ ಅಲ್ಲಿ ಸಿಮೆಂಟ್ ಕಟ್ಟೆ ಕಟ್ಟಿ ನಿಲ್ಲಿಸಿ, ಇದರಲ್ಲಿ ಏನು ಬರೆದಿದೆ ಅದು ಕನ್ನಡಕ್ಕೆ ನಾನು ಬರೆದು ಯಾರು ಬೇಕಾದರೂ ಓದ್ಬೋದು, ಆ ರೀತಿ ಮಾಡಿಕೊಡ್ತೀನಿ. ಏನು ಹೇಳ್ತೀರಾ ನೀವೆಲ್ಲನೂ? ಆಗ್ಬೋದಾ? ನಿಮ್ಮ ಎಲ್ಲ ಮನಸ್ಸುಗಳಿಂದ ನಿಧಿ ಇದೆ, ಇದೆಲ್ಲ ತೆಗೆದಾಕ್ತೀರಾ? ಖಂಡಿತ ನಿಮ್ಮ ಕಣ್ ಮುಂದೆನೆ ಮಾಡಿದ್ದೀವಿ ನಾವು. ಹೌದಾ? ನಾನು ಬದುಕೇ ಇದ್ದೀನಿ. ಹಂಗೇನಾದ್ರೂ ಆಗಿದ್ರೆ ನಾನೊಂದು 100 ಸತಿ ಸಾಯ್ಬೇಕಾಗಿತ್ತು. ಅದರಿಂದ ನಾವು ಯಾರಿಗೇನು ಆಗಲ್ಲ. ಇದು ಶಾಸನ ಅಂತಂದ್ರೆ ಆಗ ಪೇಪರ್ಗಳು ಇರಲಿಲ್ಲ, ಕಲ್ಲು ಮೇಲೆ ಬರೆದು ಎಲ್ರಿಗೂ ತಿಳಿಯುವಂತ ಮಾಡೋದಕ್ಕೆ ಇದನ್ನ ಹಾಕೋದಷ್ಟೇ. ಯಾರು ಅದ್ರ ಕೆಳಗೆ ನಿಧಿ ಇಡೋದಕ್ಕೆ ಯಾರು ಹೋಗ್ತಾ ಇರ್ಲಿಲ್ಲ. ಈ ಶಾಸನನೇ ಒಂದು ನಿಧಿ ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಧನ್ಯವಾದಗಳು. ಇತಿಹಾಸವನ್ನು ತಿಳಿಸುವ ಶಾಸನ ಕಲ್ಲಿನ ವಿಡಿಯೋ ನೋಡಿದಿರಲ್ಲ, ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.